ಮೈ ಡಿಯರ್ ಯೂಟ್ಯೂಬ್ ಅಂಡ್ ಇನ್ಸ್ಟಾ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ. ಇವತ್ತು ನಾನು ಅದ್ಭುತವಾದಂತಹ ಒಂದು ಎಲ್ಲರಿಗೂ ಕೂಡ ಬೇಕಾಗಿರುವಂತಹ ಶುಕ್ರನ ಆಕ್ಟಿವೇಟ್ ಮಾಡುವಂಥದ್ದು ಹೇಗೆ ಅಂತ ಹೇಳ್ತೀನಿ. ಶುಕ್ರ ನಿಮ್ಮ ಜಾತಕದಲ್ಲಿ ಬಹಳಷ್ಟು ಚೆನ್ನಾಗಿದ್ರು ಕೂಡ ಅವನನ್ನು ಹಾಳು ಮಾಡಿದ್ದೆ ಹೇಗೆ ಅನ್ನೋದು ಕೂಡ ನಾನು ನನ್ನ ವಿಡಿಯೋದಲ್ಲಿ ಇವತ್ತು ತಿಳಿಸ್ತಾ ಹೋಗ್ತೀನಿ. ಎಸ್, ಗೊತ್ತಿದ್ದೋ ಗೊತ್ತಿಲ್ಲದೇನೋ ನೀವು ನಿಮ್ಮ ಮನೆಗಳಲ್ಲಿ ಬಹಳ ವರ್ಷಗಳಿಂದ ಇರುವಂತಹ ಆ ಬಟ್ಟೆನ ಧರಿಸುವಂಥದ್ದು, ಆ ಬಟ್ಟೆಯಲ್ಲಿ ಹೋಲ್ ಆಗಿರುತ್ತೆ, ಹರಿದೋಗಿರುತ್ತೆ. ನಿಮ್ಮ ಕಂಫರ್ಟ್ ಝೋನ್ಗೋಸ್ಕರ ನೀವೇನು ಮಾಡ್ತೀರಿ, ಅದೇ ಬಟ್ಟೆಗಳನ್ನು ಹಾಕೊಳ್ಳುವಂಥದ್ದು ಮಾಡ್ತಾ ಇರ್ತೀರಿ. ಸೊ ಇದೆಲ್ಲ ಏನು ಮಾಡುತ್ತೆ, ನಿಮ್ಮ ಶುಕ್ರನ ಹಾಳು ಮಾಡ್ತಾ ಇರುತ್ತೆ. ಅಂದರೆ ನಿಮ್ಮ ಶುಕ್ರ ನೀಚ ಸ್ಥಾನಕ್ಕೆ ಹೋಗೋದಕ್ಕೆ ನೀವೇ ಒಂದಷ್ಟು ದಾರಿಯನ್ನು ಮಾಡಿಕೊಡ್ತಾ ಇರ್ತೀರಿ. ಎಸ್, ಆಬ್ವಿಯಸ್ಲಿ ಶುಕ್ರ ಏನಕ್ಕೆ ಅಧಿಪತಿ ಅಂತ ಹೇಳಿದ್ರೆ ಬಟ್ಟೆಗಳಿಗೆ, ಪರ್ಫ್ಯೂಮ್ಸ್ಗಳಿಗೆ, ಒಂದು ರೀತಿ ನಾವು ಚೆನ್ನಾಗಿ ಕಾಣಿಸುವಂತಹ ರೀತಿ ಇದ್ದಷ್ಟು ಕೂಡ ನಾವು ಶುಕ್ರನ ಆಕ್ಟಿವ್ ಮಾಡ್ತಿರ್ತೀವಿ. ಎಸ್, ಇದು ನಿಮಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಶುಕ್ರನ ನಾವು ಆಕ್ಟಿವ್ ಮಾಡೋದು ಹೇಗೆ? ವೀನಸ್ ನಾವು ತುಂಬಾ ಲಕ್ಸುರಿಯಾಗಿ ಆಗಿರ್ಬೋದು, ಅಥವಾ ನಿಮ್ಮ ರಿಲೇಷನ್ಶಿಪ್ ಪ್ರಾಬ್ಲಮ್ ಆಗಿರ್ಬೋದು, ಮನಿ ಪ್ರಾಬ್ಲಮ್ ಆಗಿರ್ಬೋದು, ಶುಕ್ರ ಚೆನ್ನಾಗಿದ್ದರೆ ತಾನೇ ಇದನ್ನೆಲ್ಲ ಬರೋದಕ್ಕೆ ಸಾಧ್ಯ. ಇವನನ್ನು ಆಕ್ಟಿವ್ ಮಾಡೋದು ಹೇಗೆ ಅಂತ ಹೇಳಿ, ನಿಮ್ಮ ಕೈಯಲ್ಲಿ ಇಲ್ಲಿ ಶುಕ್ರ ಪರ್ವ ಏನಿದೆಯಲ್ಲ, ಇದೊಂದು ಪ್ಲೇಸ್ ಶುಕ್ರ ಪರ್ವ ಆಗಿರುತ್ತೆ. ನಿಮಗೆ ಪರ್ಫ್ಯೂಮ್ ಯಾವುದೇ ಆಗಿರಬಹುದು, ನಾನು ಆಬ್ವಿಯಸ್ಲಿ ಅತ್ತರ್ನೇ ಯೂಸ್ ಮಾಡೋದು. ನಾನು ಈ ರೀತಿ ತೋರಿಸಿದ ತಕ್ಷಣ ಅಡ್ವರ್ಟೈಸ್ಮೆಂಟ್ ಅಂದ್ಕೊಳ್ತೀರಿ. ಯಾವುದೇ ಒಂದು ಅದ್ಭುತವಾದಂಥ ಅತ್ತರ್ ಎಲ್ಲಿ ಸಿಗುತ್ತೆ? ಬಹಳಷ್ಟು ಗ್ರಂಥಿಗೆ ಅಂಗಡಿಯಲ್ಲೂ ಸಿಗುತ್ತೆ, ಪರ್ಫ್ಯೂಮ್ ಶಾಪ್ಗಳಲ್ಲೂ ನಿಮಗೆ ಅತ್ತರ್ ಸಿಗುತ್ತೆ. ಎಸ್, ಈ ಅತ್ತರ್ನ ತೊಗೊಂಡು ಏನು ಮಾಡಬೇಕು, ನೀವು ಈ ಶುಕ್ರ ಪರ್ವ ಏನಿದೆಯಲ್ಲ ಇಲ್ಲಿ ನೀವು ರಬ್ ಮಾಡಬೇಕಾಗತ್ತೆ. ಅದರಲ್ಲೂ ಕೂಡ ಪರ್ಟಿಕ್ಯುಲರ್ ಆಗಿ ಫ್ರೈಡೇ ನೀವು ಸ್ನಾನ ಮಾಡಿದ ನಂತರ ನೀವು ಇದನ್ನು ಈ ಶುಕ್ರ ಪರ್ವದ ಮೇಲೆ ರಬ್ ಮಾಡ್ತಾ ಇದ್ದರೆ ಈ ರೀತಿ ಕೆನ್ನೆಯ ಹಿಂದೆ ಹಚ್ಕೊಳ್ಳೋದ್ರಿಂದ ನಿಮ್ಮ ಜಾತಕದಲ್ಲಿ ಶುಕ್ರ ಯಾವ ಸ್ಥಾನದಲ್ಲಾದರೂ ಇರಲಿ, ಶುಕ್ರ ಬಹಳಷ್ಟು ಇರಲಿ, ನೀವು ಈ ರೀತಿ ಮಾಡ್ಕೊಂಡು ಬಂದ್ರಿ ಅಂತ ಹೇಳಿದ್ರೆ ನೀವು ಶುಕ್ರನ ಆ್ಯಕ್ಟಿವ್ ಮಾಡ್ತೀರಿ. ಬಹಳಷ್ಟು ಲಕ್ಸುರಿ ಬೇಕು, ನನಗೆ ಹಣಕಾಸಿನ ವಿಚಾರಗಳು ಬೇಕು, ಇಂಥವರೆಲ್ಲ ಇನ್ನಷ್ಟು ನಾನು ರೆಮಿಡೀಸ್ ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಶುಕ್ರವಾರದ ದಿನ ನೀವು ನಿಮ್ಮ ಹಸ್ಬೆಂಡ್ ಜೊತೆಗಾಗಿರಬಹುದು, ಅಥವಾ ನಿಮ್ಮ ಪರ್ಸನ್ ಜೊತೆಗೆ ಹೊರಗಡೆ ಹೋಗಿ ಊಟ ಮಾಡುವಂಥದ್ದು, ಅಥವಾ ಶುಕ್ರವಾರದ ದಿನ ಪರ್ಫ್ಯೂಮ್ನ ಖರೀದಿ ಮಾಡುವಂಥದ್ದು, ಬಟ್ಟೆಗಳನ್ನು ಖರೀದಿ ಮಾಡುವಂಥದ್ದು, ಹಳೆಯ ವಸ್ತುಗಳನ್ನು ದಯವಿಟ್ಟು ಹೊಗಾಸಿ, ಅದು ಯೂಸೇ ಇರೋದಿಲ್ಲ, ನಿಮಗೆ ಯಾವುದೋ ಒಂದು ಕೈ ನೆನಪುಗಳಿರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ತಂದು ಇಟ್ಕೊಂಡಿರ್ತೀರಿ. ದಯವಿಟ್ಟು ಹಳೆಯ ಬಟ್ಟೆಗಳನ್ನು ತೆಗೆದು ಒಗಾಸಿ ಅಂತ ಹೇಳ್ತಾ ಈ ವಿಡಿಯೋ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಅವರು ಕೂಡ ಅವರ ಜಾತಕದಲ್ಲಿ ಶುಕ್ರನ ಆಕ್ಟಿವ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ.